ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸರಸ್ವತಿ ದೇವಿಯ ಆಶೀರ್ವಾದ ಪಡೆದವರು ತಮ್ಮ ಜೀವನದಲ್ಲಿ ಜ್ಞಾನ ಮತ್ತು ಗೌರವವನ್ನು ಪಡೆಯುತ್ತಾರೆ. ಎಲ್ಲ ರೀತಿಯ ಸೌಕರ್ಯಗಳು ಮತ್ತು ಸಂಪನ್ಮೂಲಗಳನ್ನು ಸಹ ಪಡೆಯುತ್ತಾರೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯವರಿಗೆ ಮಾತ್ರ ಸರಸ್ವತಿ ದೇವಿಯ ಆಶೀರ್ವಾದ ಇರುತ್ತದೆ. ಸರಸ್ವತಿ ದೇವಿಯ ದಯೆ ಯಾವಾಗಲೂ ಇವರ ಮೇಲಿರುತ್ತದೆ. ಸದಾ ಜ್ಞಾನದ ಸಂಪತ್ತನ್ನು ಪಡೆಯುವ ಆ ಲಕ್ಕಿ ರಾಶಿಗಳಾವವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಸರಸ್ವತಿ ದೇವಿಯನ್ನು ಜ್ಞಾನದ ದೇವತೆ ಎಂದು ಕರೆಯಲಾಗುತ್ತದೆ. ಅವಳನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನಕ್ಕೆ ಜ್ಞಾನೋದಯ ಮತ್ತು ಗೌರವ ಬರುತ್ತದೆ ಎಂಬ ನಂಬಿಕೆ ಇದೆ. ಜ್ಯೋತಿಷ್ಯದ ಪ್ರಕಾರ ಸರಸ್ವತಿ ದೇವಿಯ ವಿಶೇಷ ಆಶೀರ್ವಾದಗಳನ್ನು ಪಡೆಯುವ ಕೆಲವು ರಾಶಿಚಕ್ರ ಚಿಹ್ನೆಗಳಿವೆ. ಪರಿಣಾಮವಾಗಿ ಈ ರಾಶಿಗಳು ಆಧ್ಯಾತ್ಮಿಕ ಮತ್ತು ಕಲಾತ್ಮಕ ಕ್ಷೇತ್ರಗಳತ್ತ ಹೆಚ್ಚು ಒಲವು ತೋರುತ್ತವೆ. ಹೀಗಾಗಿ ಸರಸ್ವತಿ ದೇವಿಯ ನೆಚ್ಚಿನ ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. 1. ವೃಷಭ ರಾಶಿ. ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಯ ಆಳುವ ಗ್ರಹ ಶುಕ್ರ. ಲಕ್ಷ್ಮಿ ಜೊತೆಗೆ ಈ ರಾಶಿಯಲ್ಲಿ ಜನಿಸಿದ ಜನರು ತಾಯಿ ಸರಸ್ವತಿಯಿಂದಲೂ ಪ್ರೀತಿಸಲ್ಪಡುತ್ತಾರೆ. ತುಂಬ ಶ್ರಮಶೀಲರು, ಕಲಾಪ್ರೇಮಿಗಳು ಮತ್ತು ಸೃಜನಶೀಲರು ಆಗಿರುವ ಇವರು ಅತ್ಯುತ್ತಮ ಪ್ರಾತಿನಿಧ್ಯ ಕೌಶಲ್ಯಗಳನ್ನು ಸಹ ಹೊಂದಿದ್ದಾರೆ. ಹೀಗಾಗಿ ಇದು ಸರಸ್ವತಿ ದೇವಿಯ ನೆಚ್ಚಿನ ರಾಶಿಚಕ್ರವಾಗಿದೆ. ಸರಸ್ವತಿ ದೇವಿಯ ಆಶೀರ್ವಾದದಿಂದ ಈ ರಾಶಿಯಡಿಯಲ್ಲಿ ಜನಿಸಿದವರು ಹೆಚ್ಚು ಬೌದ್ಧಿಕ ಮತ್ತು ಶೈಕ್ಷಣಿಕವಾಗಿ ಒಲವು ಹೊಂದಿರುತ್ತಾರೆ. ಸರಸ್ವತಿಯ ಅನುಗ್ರಹದಿಂದ ಇವರ ಶಿಕ್ಷಣ ಮತ್ತು ಬುದ್ಧಿವಂತಿಕೆ ಇತರರಿಗಿಂತ ಹೆಚ್ಚಿರುತ್ತೆ. 2. ಮಿಥುನ ರಾಶಿ. ಸಂವಹನ ಮತ್ತು ಬುದ್ಧಿವಂತಿಕೆ ಗ್ರಹವಾದ ಬುಧನಿಂದ ಆಳಲ್ಪಡುವ ಮಿಥುನ ರಾಶಿಯು ಸರಸ್ವತಿಯ ದೈವಿಕ ಅನುಗ್ರಹದ ಅಡಿಯಲ್ಲಿ ಮತ್ತೊಂದು ರಾಶಿಯಾಗಿ ಹೊರಹೊಮ್ಮುತ್ತದೆ. ಜ್ಯೋತಿಷ್ಯವು ಮಿಥುನ ರಾಶಿಯವರ ಅಂತರ್ಗತ ಕುತೂಹಲ ಮತ್ತು ಹೊಂದಿಕೊಳ್ಳುವಿಕೆಯನ್ನು ಎತ್ತಿ ತೋರಿಸುತ್ತದೆ. ಈ ಗುಣಗಳನ್ನು ದೇವತೆಯ ಪ್ರಭಾವಕ್ಕೆ ಕಾರಣವೆಂದು ಹೇಳುತ್ತದೆ. ವಾಕ್ಚಾತುರ್ಯ ಮತ್ತು ಕಲಿಕೆಯ ಬಾಯಾರಿಕೆಯಿಂದ ಆಶೀರ್ವದಿಸಲ್ಪಟ್ಟ ಮಿಥುನ ರಾಶಿಯ ವ್ಯಕ್ತಿಗಳು ಹೆಚ್ಚಾಗಿ ಮಾನಸಿಕ ಚುರುಕುತನದ ಅಗತ್ಯವಿರುವ ಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುತ್ತಾರೆ. 3. ಕನ್ಯಾ ರಾಶಿ. ಬುಧನಿಂದ ಆಳಲ್ಪಡುವ ಭೂಮಿಯ ರಾಶಿಯಾದ ಕನ್ಯಾ ರಾಶಿ ಸರಸ್ವತಿಯ ಆಶೀರ್ವಾದಗಳ ಅಪ್ಪುಗೆಯಲ್ಲಿ ತನ್ನನ್ನು ಕಂಡುಕೊಳ್ಳುತ್ತದೆ. ಜ್ಯೋತಿಷ್ಯವು ಕನ್ಯಾ ರಾಶಿಯರ ಸೂಕ್ಷ್ಮ ಮತ್ತು ವಿಶ್ಲೇಷಣಾತ್ಮಕ ಸ್ವಭಾವವನ್ನು ಒತ್ತಿ ಹೇಳುತ್ತದೆ. ಇದು ವಿವರಗಳನ್ನು ವಿವೇಚಿಸುವ ಮತ್ತು ಜ್ಞಾನವನ್ನು ಪಡೆಯುವಲ್ಲಿ ಅವರನ್ನು ನಿಪುಣರನ್ನಾಗಿ ಮಾಡುತ್ತದೆ. ದೇವಿಯು ಕನ್ಯಾ ರಾಶಿ ವ್ಯಕ್ತಿಗಳಿಗೆ ತೀಕ್ಷ್ಣವಾದ ಬುದ್ಧಿಶಕ್ತಿ ಮತ್ತು ಅವರ ಕೌಶಲ್ಯಗಳನ್ನು ಪರಿಪೂರ್ಣತೆಗೆ ಪರಿಷ್ಕರಿಸುವ ಪ್ರವೃತ್ತಿಯನ್ನು ನೀಡುತ್ತಾಳೆ. ದೇವಿಯ ಆಶೀರ್ವಾದದಿಂದ ಕಠಿಣ ಪರಿಶ್ರಮ ಮತ್ತು ಇಚ್ಛಾಶಕ್ತಿಯೊಂದಿಗೆ ಕನ್ಯಾ ರಾಶಿಯವರು ಜ್ಞಾನ ಮತ್ತು ಬುದ್ಧಿವಂತಿಕೆಯಲ್ಲಿ ಇತರರನ್ನು ಸುಲಭವಾಗಿ ಮೀರಿಸುತ್ತಾರೆ. ನೀವು ನಿಮ್ಮ ಕೋಪ ಮತ್ತು ಮಾತುಗಳನ್ನು ನಿಯಂತ್ರಿಸಿದರೆ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ. 4. ಕುಂಭರಾಶಿ. ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿ ಸರಸ್ವತಿ ದೇವಿಯ ನೆಚ್ಚಿನ ರಾಶಿಗಳಲ್ಲಿ ಒಂದಾಗಿದೆ. ವಾಸ್ತವವಾಗಿ ನ್ಯಾಯ ಗ್ರಹವಾದ ಶನಿಯಿಂದ ಆಳಲ್ಪಡುವ ಕುಂಭ ರಾಶಿಯವರು ಸರಸ್ವತಿಯ ದೈವಿಕ ಅನುಗ್ರಹವನ್ನು ಪಡೆಯುವವರು ಎಂದು ಪರಿಗಣಿಸಲಾಗುತ್ತದೆ. ನವೀನ ಚಿಂತನೆ ಮತ್ತು ಮಾನವೀಯ ಅನ್ವೇಷಣೆಗಳಿಗೆ ಹೆಸರುವಾಸಿಯಾದ ಕುಂಭರಾಶಿಯಲ್ಲಿ ಜನಿಸಿದವರು ಜ್ಞಾನ ಮತ್ತು
ಜ್ಞಾನೋದಯಕ್ಕಾಗಿ ತಮ್ಮ ಅನ್ವೇಷಣೆಗಳಲ್ಲಿ ದೇವಿಯ ಬುದ್ಧಿವಂತಿಕೆಯನ್ನು ಹರಿಸುತ್ತಾರೆ. ಕುಂಭರಾಶಿಯವರ ಸಾಂಪ್ರದಾಯಿಕ ಮತ್ತು ಮುಂದಾಲೋಚನೆಯ ಸ್ವಭಾವವು ಸರಸ್ವತಿಯ ದೈವಿಕ ಪ್ರಭಾವದ ಸಾರದೊಂದಿಗೆ ಹೊಂದಿಕೆಯಾಗುತ್ತದೆ. 5. ಧನುರಾಶಿ. ಜ್ಯೋತಿಷ್ಯದ ಪ್ರಕಾರ ಧನುರಾಶಿ ಗುರುವಿನ ಆಳ್ವಿಕೆಗೆ ಒಳಪಟ್ಟಿರುತ್ತದೆ. ಈ ರಾಶಿಯು ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ಪರಿಶೋಧನೆಯ ಕಡೆಗೆ ಒಲವು ತೋರುತ್ತದೆ ಎಂದು ಹೇಳಲಾಗುತ್ತದೆ. ಧನುರಾಶಿ ಜನರು ಯಾವಾಗಲೂ ಜ್ಞಾನವನ್ನು ಪಡೆಯಲು ಉತ್ಸುಕರಾಗಿರುತ್ತಾರೆ. ಅವರು ಧಾರ್ಮಿಕ ಚಟುವಟಿಕೆಗಳಲ್ಲಿಯೂ ಸಹ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಈ ರಾಶಿಯನ್ನು ಸರಸ್ವತಿ ದೇವಿಯ ನೆಚ್ಚಿನ ರಾಶಿಗಳಲ್ಲಿ ಒಂದನ್ನಾಗಿ ಮಾಡುತ್ತಾರೆ. 6. ಮೀನರಾಶಿ. ಜ್ಯೋತಿಷ್ಯದಲ್ಲಿ ಮೀನರಾಶಿಯನ್ನು ಆಳುವ ಗ್ರಹ ಗುರು. ಗುರುವಿನ ಪ್ರಭಾವದಿಂದಾಗಿ ಮೀನರಾಶಿಯವರು ಆಧ್ಯಾತ್ಮಿಕತೆಯತ್ತ ಹೆಚ್ಚು ಒಲವು ತೋರುತ್ತಾರೆ. ಅದಕ್ಕಾಗಿಯೇ ಸರಸ್ವತಿ ದೇವಿಯು ಮೀನರಾಶಿಯವರಿಗೆ ವಿಶೇಷ ಆಶೀರ್ವಾದಗಳನ್ನು ನೀಡುತ್ತಾಳೆ. ಆಕೆಯ ಆಶೀರ್ವಾದದಿಂದ ಈ ರಾಶಿಚಕ್ರ ಚಿಹ್ನೆಯಲ್ಲಿ ಜನಿಸಿದ ಜನರು ಸುಲಭವಾಗಿ ಜ್ಞಾನವನ್ನು ಪಡೆಯುತ್ತಾರೆ. ಈ ಮೇಲೆ ಹೇಳಿರುವ 6 ರಾಶಿಗಳಾದ ವೃಷಭ, ಮಿಥುನ, ಕನ್ಯಾ, ಕುಂಭ, ಧನು ಮತ್ತು ಮೀನರಾಶಿಯವರಿಗೆ ಸರಸ್ವತಿಯ ಆಶೀರ್ವಾದ ಸದಾ ಇರುತ್ತದೆ. ಇದರಿಂದಾಗಿ ಇವರು ಒಳ್ಳೆಯ ಜ್ಞಾನವಂತರಾಗಿರುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.